ಏನ್ ಹಿಂಗಜ್ಜಿ ಹಿಂಗ್ ಬಂದು ಬೈಲಕ್ಕೆ ಕೂಕೊಂಡಿದೀಯಾ? ಹೆಂಗೋ ಬಿಸಿಲು ಕಾಯಲ್ಲ ಅಂತಂದು ಹೇಳಿ ಸೀದಾ ಹೊರಕ್ಕೆ ಬಂದ್ಬಿಟ್ಟಿದ್ಯಾ? ಏನ್ ಮಾಡಿದೆ ಬೋತ್ಕ? ಏನ್ ಮಾಡ ನಿನ್ನೆತ್ತಮ್ಮ ಉಳಿಕಾಳ ದಿನ ನೆನಕನ ಅಂತಂದು ಹೇಳಿ ತೆಗ್ದಿಕ್ಕದು ಬೈನತ್ನಾಗ ನೆನೆಸ್ಕೊಂಡು ನೆನಕಮ್ಮ ಅಂತಂದ್ರೆ ಅವಳನ್ನ ಕೊಲ್ಲದಿಲ್ಲ ಅಂತಂದಂಬಳು ದಿನ ಬರೀ ಬೆಳಕಲ್ ಸಾರೆ ಮಾಡಿ ಬಾಯೆಲ್ಲ ಸಪ್ಪಗದಂಗಾಗಿತ್ತು. ಅದಕ್ಕೆ ಹುಳಿಕಾಳು ಸಾರನ್ನು ಮಾಡಾರಂತೆ ಅಂತಂದೇಳಿ ಒಂದು ದಿವಸ ಹುಳಿಕಾಳ ಕಲ್ಲಾದಿಕ್ಕಿದ್ದೀನಿ ನೆನಕನ ಅಂತಂದೇಳಿ ಒಂದು ವಾರದಿದ್ದ ಬರೀ ಬೆಳಕಲ್ ಸಾರೆ ಅದು ಇದು ಮಾಡಿದ್ದಾಗೈತಿ. ಅದಕ್ಕೆ ಹುಳಿಕಾಳುಗಳು ಕಲ್ಲಾದು ತೆಗ್ದಿಕ್ಕಿ ಕೂಕೊಂಡೆ. ಬಿಸಿಲಿರ್ಲಿಲ್ವಲ್ಲ, ಯಾಕೆ ಮಾಡ ಮುಚ್ಕೊಂಡೈತಿ. ಇತ್ಲಾಗೆ ಮಳೆ ಬಂದಂಗಲ್ಲ ಅತ್ಲ ಬಿಸಿಲು ಕದಂಗಲ್ಲ, ಹಂಗೇನೆ ಮುಚ್ಕೊಂಡೈತಮ್ಮ. ಅದಕ್ಕೆ ಕೂಕೊಂಡೆ ಸುಮ್ಮನೆ. ಹೆಂಗ ತಣ್ಣಗೈತೆಲ್ಲ ಹಂಗೆ ಬಿಸಿಲು ಕಾಯ್ಬೇಕಾರೆ ಬಿಸಿಲು ಅಂತಂದಂತಿದ್ರಿ. ತಣ್ಣಗಿದ್ರು ಕಷ್ಟ, ಬಿಸಿಲು ಕಾದ್ರೆ ಕಷ್ಟ. ತಣ್ಣಗಿದ್ದಾಗ ಹಂಗೆ ಮುಚ್ಕೊಂಡು ಮುಗ್ಲು ಬಿಟ್ಕೊಂಡೈತೆ ಅಂತಾರೆ, ಬಿಸಿಲು ಕಾದ್ರೆ ಹುರಿದು ಕಟ್ಟುತ್ತೆ ಅಂತಂದಂತಾರೆ ಮನುಷ್ಯರೇನು. ತಣ್ಣಗಿದ್ರು ತಡ್ಕೊಂಬಲ್ಲ, ಬಿಸಿಲು ಕಾದ್ರೆ ತಡ್ಕೊಂಬಲ್ಲ. ಹೇಳು ಇಲ್ಗೂ ಬಾರ್ ಅಡ್ಕೊಂಡು ಬತ್ತಾಳೆ ಕಣೆ. ಯಾತು ತಗೊಂಡೋಗೋಕ್ಕೆ ಮಾಡೋಕೆ ಎಲ್ಲ ಯಾತನ ನೋಡ್ಕೊಂಡಿದ್ಲೇನ ತಗೊಂಡೋಗಕ್ಕೆ ಹಂಗೆ ಜೋರಾಗಿ ಬತ್ತಾಳೆ. ಉಣ್ತಿರು ಕೂಲಿ ಹೋಗ್ಬೇಕಲ್ಲ ತಾರಾಡ್ಕೊಂಡು ನೋಡಿ ಬರೋದ. ಕರಿ ಏನ ನಿಂಗಜ್ಜಿ ಏನು ಎಲ್ಲೋ ಯಾತೋ ನೋಡ್ಕೊಳೋದ ಇದ್ದಾಳೆ. ಇಲ್ಲಿ ಹುಡುಗಿ ಔಸ್ಕೊಂಡು ಬರ್ಬೇಕಾಗಿತ್ತು. ಅದಕ್ಕೆ ಬಾರಾಡ್ಕೊಂಡು ಬರ್ತಾಳೆ. ಬಟ್ಟೆ ಎಲ್ಲ ನೆಂದದ ವಿಟತಕ್ಕ ಬದುಕು ಮಾಡಿದಾಳೆ. ತಡಿ ಕರಿಯನ ಚೆನ್ನಾವತ್ತು ನಿಂತ್ಕೊಂಡ್ರು ತಡವಾಗುತ್ತೆ ಅಂತಂದಂತಾಳೆ. ಕರಿ ಅಂತಾಡಿ ಬಾರೇ ಲಸ್ಮಕ್ಕ. ಎಲ್ಲಿಗೆ ಈ ಪಾಟಿ ಜೋರಾಗಿ ತಾರಾಡ್ಕೊಂಡು ಹೋಗ್ತೀಯೇ? ಏನು ಒಲೆ ಮೇಕೆ ಪಿಳ್ಳೆ ಆಗ್ತಾಳಂಗೆ ಓಡ್ತೀಯಲ್ಲೇ? ಅದ್ಯಾಕೆ ಹೋಗ್ತೀವಿ? ಬಾರೆ ತಾಯಿ ಚೆನ್ನಾವತ್ತು ಏಟ್ ಬದುಕು ಮಾಡ್ತೀಯ? ಸೇ ನಿಂಗಜ್ಜಿ ಯಾತದ ಬದುಕು ಮಾಡೋಣ? ಯಾತದ ಬದುಕೈತೆ? ಬದುಕ ಯಾತದಿಲ್ಲಮ್ಮ. ನಾನು ನಿಮ್ಮ ತಕ್ಕೆ ಬಂದೆ. ಅದ್ಯಾರ ಸಂಗರು ಬತ್ತಾರೆ ಅಂತಂದ್ರಲ್ಲ, ಯಾವಾಗ ಬತ್ತಾರೆ ಕೇಳೋಣ ಅಂತಂದೇಳಿ ಒಂದಿಟ ದುಡ್ಡ ತಗೋಬೇಕಾಗಿತ್ತು ಸಂಘದಾಗೆ. ಅದಕ್ಕೆ ಕೇಳೋಣ ಅಂತಂದೇಳಿ ಬಂದಮ್ಮ. ಅಯ್ಯೋ ಶಣ ಸುಧಾರಿಸ್ಕೆಲೆ ತಾಯಿ, ಹಂಗೇನೆ ಗಸ ತೇಗ್ತಲೆ ಒಂದೇ ಸಮ ಮಾತಾಡ್ತೀಯಲ್ಲಮ್ಮ. ಆ ಪಾಟಿ ಏನಮ್ಮ ಬದುಕು ಮಾಡೋದು? ಇಲ್ಲ ಕಂಡಿಂಗಜ್ಜಿ ಯಾತದ ಮಾಡೋಣ? ಯಾತು ಮಾಡಲಿಲ್ಲಮ್ಮ. ನಾನು ಇದ್ದಟಿ ಕೂಕೊಂಡಳು, ಕಾಪಿ ಕುಡ್ದು ಕೂಕೊಂಡಳು. ಈಗ ಅಡುಗೆಗಿತ್ತು ಉಂಡು ನಿಮ್ಮ ಅಂತಕ್ಕೆ ಬಂದು ಕೇಳ್ಕೊಂಡು ಹೋಗೋಣ ಅಂತಂದೇಳಿ ಬಂದಮ್ಮ. ಅಷ್ಟೇನೆ. ಯಾತು ಮಾಡೋಣ? ಯಾತು ಮಾಡಲ್ಲಮ್ಮ. ನಾನೇನು ಎಲ್ಲ ನನ್ನ ಸೊಸೆನೇ ಮಾಡ್ತಾಳೆ. ನಾನು ಯಾತದ ಮಾಡೋಣ? ನಾನು ಯಾತದು ಮಾಡಲ್ಲ. ಒಂಬದು ಕೂಕೊಂಬದೇ ಅಲ್ಲ ತಾರಟ್ಕೊಂಡು ಬದುಕು ಮಾಡ್ತಾಳೆ. ಹೇಳೋದು ನೋಡಿ ನಾನು ಯಾತು ಮಾಡಲ್ಲ ಅಂತಾನೆ. ಅಯ್ಯಪ್ಪ ಕೂಕೊಂಡ್ರು ತಡವಾಗುತ್ತೆ ಅಂತ ಮಾಡ್ತಾಳೆ. ಮಾತಾಡೋದು ನೋಡಿ ಅಮ್ಮ ಎಲ್ಲ ಮುಚ್ಕೊಂತಾಳೆ. ನಾವೇ ಇದ್ದಿದ್ದಂಗೆ ಬರಿತೀವಿ ಅವಳು ನೋಡಿ ತಾಯಿ. ಈಗಳಕ್ಕ ನಾನು ಯಾತು ಮಾಡಲ್ಲ ಕಣ್ಣಿಂಗಜ್ಜಿ. ನಾನು ಈಗ ಎದ್ದು ಕಾಪಿ ಕಾಸ್ತಾರೆ. ನಾನು ಇನ್ನು ಮನ್ಗಿರ್ತೀನಿ. ಬಾಗಿಲಿಗೆ ನೀರು ಹಾಕಿ ಕಸ ಗುಡಿಸಿ ಕಾಪಿ ಕಾಸ್ತಂದು ಮುಂತಿರ್ತಾಳೆ. ಕುಡಿತೀನಿ. ಕಾಪಿ ಕುಡಿದು ನಾನು ಹುಡುಗಿ ಕಾಪಿ ಕುಡಿಸಿ ಬ್ರೆಡ್ ಪಡ್ಡ ಬಿಸ್ಕತ್ತ ತಿನ್ನಿಸ್ತೀನಿ. ತಿಂದು ಈಗ ನೋಡಿ ಯಾತು ಮಾಡಿಲ್ಲ. ಸುಮ್ಮ ಕೂಕೊಂಡಿದ್ದೆ ನೀರು ಹಾಕ್ಕೊಂಡು. ಈಗ ನಿಮ್ಮಂತಕ್ಕೆ ಬಂದೆ ಅಷ್ಟೇ. ನಮ್ಮ ಹುಡುಗಿ ಬತ್ತೀನಿ ಅಂತ ಹಿಂದೆ ಬಿದ್ದಿತ್ತು. ಬಿಡತ್ತಾಗತ್ತೆ ಈ ಸೊಳಿಯಾಗಿ ಇನ್ನೇನು ನೆಗಡೆ ಕೆಮ್ಮಾಗಿತ್ತು. ಯಾಕನ ತಪ್ಪಿಸಾಕಿ ಓಡ್ ಬಂದೆ. ಹಂಗೆ ಅಜ್ಜಿ ಅಂತ ಬಡ್ಕೊಂತೈತಿ. ಎಲ್ಲನ ಹೋಗ್ಲಿ ನಾನೇ ತಪ್ಪಿಸಿ ಬಂದೆ. ನೆಗಡೆ ಕೆಮ್ಮಾಗಿತ್ತು. ಈ ಮಾಡ್ಕೊತ್ಕೊಂಡು ತಿರ್ಗದ ನೆಗಡೆ ಕೆಮ್ಮಾದ್ರೆ ಯಾರತ್ತ ಅಂತಾನೆ. ಯಾಕೆ ನೀನು ಎಲ್ಗನ ಕೂಲಿ ಓದಿ ಅವ್ರು ಬರೋತ್ತಿಗೆ 12 ಗಂಟೆ ಆಕೈತೆ. ಬರ್ಸಿದ್ರೆ ಮತ್ತೆ ಎಲ್ಲರೂ ಇದ್ರೇನೆ ಅವರು ಫೋಟೋ ಅದು ತಕ್ಕೋಬೇಕು. ಮತ್ತೆ ಮೀಟಿಂಗ್ ಮಾಡಿನೇ ದುಡ್ಡ ಕೊಡೋದು. ನೀನು ಆಮೇಲಿಂದ ಎತ್ಲಗನ ಹೋಗಿ ಕಣಕ್ಕ ನೀನು ಕೂಲಿ ಪಲಿನ. ಈಗ ನಾನು ಹೋಗೋಣ ಅಂತಿದ್ದೆ ಕಣಮಣಿ. ಹಂಗಾದ್ರೆ ಹೋಗಲ್ಲ ಬಿಡು. ಬತ್ತಾರೆ ಅಂತಂದಮ್ಮಂಗಿದ್ರೆ ಇವತ್ತು ಮಂತಾಗಿರ್ತೀನಿ. ನಾನು ಅದಕ್ಕೆ ಕೇಳಿಕೆ ಬಂದು ಯಾವುದಕ್ಕೂ ತಿರ್ಗಾ ಎತ್ಲಾಗೂ ಗೊತ್ತಾಗುತ್ತೆ. ಮತ್ತೆ ಯಾತದ ಒಂದಿಷ್ಟು ಸೆದೆ ಬಸಕದೈತೆ ಅಂತಂದಿದ್ರು. ಅದಕ್ಕೆ ಹೋಗೋಣ ಯಾರ ಕರೆದಿದ್ರು. ಹೋಗೋಣ ಅಂತಂದೇಳಿ ಬಂದೆ. ಹಂಗಾರೆ ಹೋಗಲ್ಲ ಬಿಡು. ಹಂಗಾರೆ ಅವ್ರಿಗೆ ಬರಲ್ಲ ಅಂತಂದು ಹೇಳ್ತೀನಿ. 12 ಗಂಟೆ ಆದರೆ ನಾನು ಬರಲ್ಲ ಕೇಳ್ಕೊಂಡು ಯಾವುದು ಹೇಳೋಣ ಅಂತಂದೇಳಿ ಬಂದಿದ್ದೆ. ಹೋಗ್ತೀನಿ ನಾನು. ಅಲ್ಲ ನೋಡಿ ನಿಂಗಜ್ಜಿ ಹೇಳೋದ. ನಾನು ಅವ್ರ ಮಂತಗಳಿದ್ದ ಬರ್ಬೇಕಾರೆ ಬಟ್ಟೆ ಒಗಿತಿತ್ತು. ಬಟ್ಟೆ ಎಲ್ಲ ನೆಂದತವೆ. ನಾನು ಯಾತು ಮಾಡಿಲ್ಲ. ಉಂಡು ಕೂಕಮದೆ ಕಾಪಿ ಮುಂತಂದು ಮುಂದ್ಕಿಕ್ತಾರೆ ಅಂತಂದು ಹೇಳ್ಕೊಂಬಿಟ್ಟಲ್ಲ ನಿಂಗಜ್ಜಿ. ಇದು ಯಾತ್ರೆ ತಾಯಿ ಒಳ್ಳೆಟ ಮಾತಾಡ್ತೀರಾ? ನಾಗರಾಜಪ್ಪರ ಲಸ್ಮಕ್ ಬಂದಿತ್ತು ಹೋಟೆಲ್ಲ. ಏನು ಹೇಳ್ತಮ್ಮ? ಏನು ಸಾಂಗಕ್ಕೆ ಬಂದಿತ್ತ? ಯಾತು ಬಂದಿತ್ತು? ನಿನ್ನೆ ಹೆಸರಿನಾರೆ ಅಮ್ಮ ಲೋಸ್ಮಕ್ಕಂಬರು ಎಲ್ಲನೂ ಚೂಟಿ ಅನ್ಸುತ್ತೆ. ನಿನ್ನಂಗೇನೆ ಅವಳು. ಏನತ್ತೆ ತಾಯಿ ನಾವು ಆವಾಗ ಕೈ ನಂಗೆ ಆಗ್ತೀವೇನು ತಾಯಿ? ಆಯಮ್ಮನ ಕತೆ ಬೇಡ ನೀನಂತೂ. ಕೂಕೊಂಡ್ರು ತಡವಾಗುತ್ತೆ, ನಿಂತ್ಕೊಂಡ್ರು ತಡವಾಗುತ್ತೆ ಅಂತಂದೈತೆ. ಬದುಕು ಅಂತಂದೇಳಿ ಸಾಯ್ತೈತೆ ನೋಡಮ್ಮ. ಇಲ್ಲಿಗೆ ಬಂದಿದ್ದೆ ಚೆನ್ನಾವತ್ತಿಗೆ ಆಲೆ ಹೋಗೈತೆ. ನಾವಾದರೆ ಒಂದು ಗಂಟೆ ಗಟ್ಟಲೆ ಕೂಕೊಂಡು ಮಾತಾಡ್ತೀವಿ. ಅಲ್ಲೋ ಲಸ್ಮಕ್ಕಯ್ಯೋ ಏನಂತಂದಂಬುತ್ತೆ. ಎಲ್ಲ ಬದುಕಾತೇನಮ್ಮ ಅಂತಂದ್ರೆ ನಾನು ಯಾತಾತು ಮಾಡಲ್ಲ ಅಂಬುತ್ತಲ್ಲಿ. ಅಂದ್ಲೇನೆ ಹಂಗೆ ತಿಕ್ಕೆ ಕಳ್ಳ ಕಟ್ಕೊಂಡು ಮಾಡ್ತಾಳಲ್ಲ ಅವಳು. ಹಂಗೆ ಅಂದ್ಲೇನೆ ದೇಶಕ್ಕೆಲ್ಲ ಆಲೆ 5 ಗಂಟೆಗೆ ಎದ್ದಿರ್ತಾಳಮ್ಮ. ಎದ್ದು ಬಾಗಿಲಿ ನೀರು ಹಾಕ್ತಿರ್ತಾಳಮ್ಮ. ಇನ್ನೇನೆ ಹೇಳಿದ್ಲು ನಿಂಗಜ್ಜಿ. ನಾನೇನು ಕಾಣೋದಿಲ್ಲದು ಹೇಳಿದ್ಲೆ ನಿಂತಾಗೆ. ನಾವು ನೋಡಿರೋದೆ ಯಮ್ಮ ಸೊಸೆ ಏನೇನು ಮಾಡಲ್ಲ ಅಂತಂದೆ ಹಂಗೆ ಮುಚ್ಕೊಂತಾಳೆ ತಾಯಿ. ಹಂಗೇನೆ ಯಾತು ಮಾಡಲ್ಲ. ಇನ್ನು ಮಾಡಿ ಮುಂದ್ಕಿಕ್ಕಿದ್ರಿಂದ ಹೇಳ್ಕೊಂಬಳು ಯಾತದಿಲ್ಲ. ಗಾಳಿಗೆ ಹೋಗುತ್ತೆ. ಹಂಗಂದ್ರೂ ಹಂಗೇನೆ ಮ್ಯಾಕಿಕ್ಕೊಂಡು ಹೇಳ್ತಾಳೆ. ನಾನು ಕೆಳಗಿದ್ರು ಮ್ಯಾಲೆ ಐತೆ ಅಂತಾಳೆ ಅವಳು. ಅಲಕಣಿಲ್ಲ ಸ್ಮಕ್ಕ. ದೇಶಕ್ಕೆಲ್ಲ ಕಾಪಿ ತಂದು ಮುಂದ್ಕಿಕ್ತಾಳೆ. ಆದಾಗ ಒಂಬ ಕರೀತಾಳೆ.
ಬಟ್ಟೆ ಒಗ್ದಾಕಿ ಮುಡ್ಸಿಕ್ತಾಳೆ ಅಂತಂದೇಳಿ ಹೇಳ್ಕೊಂತೈತಲ್ಲಿ ಎಲ್ಲಾರವು ಬಟ್ಟೆ ಕುಡಿಕೊಂಡು ಬೆಳಕರಿ ಎತ್ಕೆ ಒಗ್ದಾಕೈತೆ. ಹುಡುಗಿ ಕೆಲ್ಸಕ್ಕೆ ಹೋಗಿ ಬತ್ತೈತೆ. ಆ ಹುಡುಗಿನ ಎತ್ಕೊಂಡು ಕೆಳಕ್ಕೆ ಇಳಿಸಲ್ಲ, ಹಂಗೆ ಬದುಕು ಮಾಡ್ತೈತೆ. ಒಂದು ಕ್ಷಣ ನೋಯಿಸ್ದಂಗೆ ಮಾಡ್ತೈತೆ. ಹೇಳೋದು ನೋಡಿ ಹಂಗೇನೆ. ನಾನು ಯಾತದು ಮಾಡಲ್ಲ, ಸುಮ್ಮನೆ ಕೂಕೊಂಡಿದ್ದೆ ಅಂತಂದೇಳಿ ಅಂಬದ ಕಾಪಿ ಕುಡಿದು ಮುದ್ದೆ ಉಂಡು ಬಂದಿದ್ದೀನಿ. ಯಾತು ಮಾಡಿಲ್ಲಮ್ಮ ಅಂಬದ. ಅಮ್ಮ ಸುಮ್ಮನಿರು, ರಾತ್ರಿ ಹೊತ್ನಾಗ ಪಿಳ್ಳೆದ್ರೆ ಅವಳು ಎದ್ದಳೋದೇ ಇಲ್ಲ. ಇದೆದ್ದು ನೀರು ಕುಡಿತೀಯ, ಹಾಲು ಕುಡಿತೀಯ ಅಂತಂದೇಳಿ ಜೋಗಳಿಸಿ ಜೋಲಿ ಹಾಕಿ ತೂಗಿ ಮನಗ್ಸೋದು. ಅದು ಅಜ್ಜಿ ನೀನು ಬಾ ಅಂತಂದಂಬುತ್ತೆ ಬಿಟ್ಟು ಸುಮ್ಮನಾಗ್ತಾರ ಗಂಡ ఏంటి ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇದಕ್ಕೆ ಅದು ಯಾಕೆ ಸಾಕಾಗಲ್ಲ, ಮೆದ್ದಾಗಿ ನಿದ್ದೆ ಬದುಕು ಮಾಡಿ ಬಂದಿರುತ್ತೆ. ರಾತ್ರಿ ಎಲ್ಲ ತೂಗ್ತೈತೆ ಪಿಳ್ಳೆನೆ. ತಿರ್ಗಾಲೆ 5 ಗಂಟೆಗೆ ಎದ್ದು ಕೂಕೊಂತೈತೆ. ಅದಕ್ಕೆ ಯಾಕೆ ರೋಸ್ಬೇಕಲ್ವ ಏನು ಕತ್ತೆ ಹೇಳೋದು ನೋಡಿದ್ರೆ ನಾನು ಯಾತು ಮಾಡಲ್ಲ ಅಂಬುತ್ತೆ. ಅಷ್ಟೇ ಅಲ್ಲ ಯಾಕೋ ನಾನು ಅಯ್ಯಪ್ಪನ ಬಟ್ಟೆನೇ ಅಯ್ಯಪ್ಪನೇ ಒಕ್ಕಂತಾನೆ. ಆ ಹುಡುಗ ಕ್ಯಾಸ್ಕೋಗಿ ಬಂದು ಅವನೇ ಪಾತ್ರೆ ತೊಳಿತಾನೆ ಎಲ್ಲನ. ಇದ್ರಂಥದ್ದಾಗಿದ್ರೆ ಯಾರ ಮನೆಗನ ರಣೆಯರ ಮನೆಗ ಯಾರ ಮನೆಗನ ಯಾರನ್ನ ಗಂಡಸರು ಬದುಕು ಮಾಡಿದ್ರೆ ಯಾಕಲ್ಲ ಏನ ಇಬ್ರು ಹೆಂಗಸರಿದ್ದು ನೀನು ಮಾಡ್ತೀಯ ಅಂತಂದು ಹೇಳಂಬೋದು. ಅಲ್ಲಿ ಆತಿಲ್ಲ, ಸುಮ್ಮನೆ ಬಾಯಿ ಹೊಲ್ಕೊಂಡೈತೆ, ಯಾತದು ಮಾತಾಡಲ್ಲ, ಎಲ್ಲ ಮಾಡ್ತೈತೆ. ಹಂಗಂದ್ರೂ ಇದನ್ನೇ ಹಂಗೆ ಹಿಂಗೆ ಅಂತಂದೇಳಿ ಬೈಕಂತಾರೆ. ಹಂಗೇನೆ ಇದನ್ನೇನು ಇದೇ ಕಿತ್ಕೊಂಡ್ಕೊಂಡು ಮಾಡೋದೇ ಯಾರೇನು ಕ್ಯಾರೆ ಮಲ್ಲ. ಯಮ್ಮ ಮಸ್ತಾಗಿ ಒಡವೆ ಮಾಡ್ಸಿಕ್ಕೇನೈತೆ. ಎಂದೆಂದು ಒಂದು ಒಡವೆ ಇಕ್ಕೆ ಮಲ್ಲೆಲ್ಲ ತಾಯಿ ಬರೇ ಕೊಳ್ಳಾಗ ಹೋಗ್ತೈತೆ. ಎಲ್ಗನ ಹೋದ್ರೂ ಅದೇ ಮುಂದೆ ಎಮ್ಮೇನು ಸುಮ್ಮನೆ ಮಾಡಿಸ್ಕೊಂಡಿರೋದೇ, ಯಾರನ್ನ ಇಕ್ಕೊಂಡು ಸಂತೋಷ ಪಡೋದೇ. ಇದೇನು ಮೈಯಕ್ಕೆ ಇಕ್ಕೊಂಡು ಸಂತೋಷ ಪಡೋಂಗಿಲ್ಲ. ನಾವು ದುಡ್ದಿದ್ದಕ್ಕೆ ಇಕ್ಕೊಂಡು ತೊಟ್ಕೊಂಡು ಬಿಟ್ಟು ಹೋಗ್ಬೇಕಮ್ಮ ಅಂತದ. ಒಂದಿನ ಮೈ ಮೇಕೆ ಇಕ್ಕೆ ಮಲ್ವೆಲ್ಲೇ ಸುಮ್ಮನೆ ಮಾಡಿಸ್ಕೊಂಡು ಇಕ್ಕೇನೈತೆ. ಅದೇ ಯಾರನ್ನ ಕಂಡರಿಗೆ ವಾಸಿ ತಾನು ಇಕ್ಕೊಂಡು ಸಂತೋಷಪಟ್ಟು ಆಮೇಲೆ ಇನ್ನಿದ್ದರು ಅವ್ರು ಸೊತ್ತಲ್ಲಿ ಅವ್ರು ತಾಕೊಂತಾರೆ. ಅದು ಬಿಟ್ಬಿಟ್ಟು ಯಾತಿಲ್ಲ ಮಾಡಿಸಿಕ್ಕೊಂಡಿರೋದು ಒಂದಿನ ಮೈ ಮೇಕೆ ಇಕ್ಕೆ ಮಲ್ಲ. ಅಷ್ಟೇ ಅಲ್ಲ ಕಣೇ ಲಸ್ಮಕ್ಕ, ಇನ್ನನ ನೀನು ಅಡವಿಗೆ ಹೋದೆ ಮುದ್ದೆ ಸಮೇತನೂ ಬಿಸಿಲು ಉಂಬೋದಿಲ್ಲ. ಎಂದೂ ಬರೀ ತೊಂಗಳು ತುಂಬದೆ ಯಾವ್ದು ಹೆಚ್ಚಾಗಿರುತ್ತೋ ಅದನ್ನು ಉಂಡು ಬಿಸೆದ ಎಲ್ಲ ಅವ್ರಿಗೆ ಬಿಟ್ಟು ಹೋಗೈತೆ. ಅದೇನು ಒಂದಿನೂ ಅಚ್ಚುಕಟ್ಟಾಗಿ ತಟ್ಟೆಕ್ಕಿಕ್ಕೊಂಡು ಬಿಸೆ ಮುದ್ದೆ ಇಕ್ಕೆಂಬಂದು ನೀರು ಕೊಟ್ಟು ಉಂಬಕ್ಕೆ ಇಕ್ಕಿದ್ದು ನೋಡಿಲ್ಲ ಸೊಸೆನೆ. ಇಕ್ಕಿದೆ ಯಾವ ತೊಂಗಳು ಬಿಸೆದಿರುತ್ತೋ ಇಕ್ಕೊಂಡು ಉಂಬುತ್ತೆ ಹೋಗುತ್ತೆ ಸುಮ್ಮನೆ. ಯಾರು ಬೇಕಾದ್ನ ತುಂಬ್ಕೊಂಡು ಉಂಬಕ್ಕೂ ಅಷ್ಟೇ ಉಂಬೋದೂ ಇಲ್ಲ. ಹಿಂಗೆ ಮಾಡ್ತೈತಿ. ತಿರ್ಗಿ ಹೇಳೋದು ನೋಡಿ ನನ್ನ ಸೊಸೆ ಎಲ್ಲ ಮಾಡ್ತಾಳೆ. ನಾನು ಯಾತು ಮಾಡಲ್ಲ, ಸುಮ್ಮ ಕುಕ್ಕೊಂತೀನಿ. ಉಂಬಕ್ಕಿಕ್ಕೆ ಬಂದು ಕೊಡ್ತಾಳೆ, ಕಾಫಿ ತಂದು ಕೊಡ್ತಾಳೆ, ಬಟ್ಟೆ ಹೋಗ್ತಾಳೆ. ನಾನು ಹೇಳಿದ ಮಾತು ನೀರಲ್ಲ ಅಂತಂದೇಳಿ ಹೇಳ್ಕೊಂತೈತೆ. ಬರೀ ಡಬ್ಬ ಎಲ್ಲರೂ ಕಾಣುತ್ತವಲ್ಲ, ಎಲ್ಲರಿಗೂ ಏನು ಕಣ್ಮಿಷನ್ ಇದ್ದಾರೆ ಯಾರ ನಾನು ಕುಕ್ಕಡ್ರಂತಾಯಿ. ನೀವು ನಿಂತ್ಕೊಂಡೆ ಮಾತಾಡಿರಮ್ಮ ಇಟ್ಟತಕ್ಕ ನಾವು ಒಬ್ಬರನ್ನ ಕೂಕಂಲಿಲ್ಲ. ಕೂಕಡಿರ್ತಾ ಇರೋ ತಣ್ಣಗೈತೆ ಹಂಗೇನೆ ಹೊಟ್ಟಿ ಬಗ್ಲಾಗಿ ಕೂಕಂಬದ್ಬಿಟ್ಟು ನಿಂತ್ಕೊಂಡೆ ಮಾತಾಡಿ ಕೂಕಳಸ್ಮಕ್ಕ. ಕಂಡರ ವ್ಯವಸಾಯ ಕಂಡ್ರೆ ನಮ್ಗೇನು ಬರೋ ಲಾಭ ಏನೈತೆ? ಯಾವಾಗ ಬರ್ತಾರೆ ಹೇಳಿ ಸಂಘದವರು ಬರ್ತೀವಿ. ಸುಮ್ಮನೆ ಯಾಕದ್ರದ್ದು ಏನು ತಿಂದಿಲ್ಲಿದ್ರೆ ಹಂಗೆ ಹೋಗ್ಲಿ. ಯಾರನ್ನ ಉಂಬಾರೋಗೆ ಋಣ ಇರೋರು ಉಂಬ್ತಾರೆ. ಅದು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರಾ? ನಿಮ್ಮೂರಾಗೂ ಇಂಥರಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.